BJP ನೇತೃತ್ವದ ಮೋದಿ ಸರ್ಕಾರ ದೇಶದ ಸಂವಿಧಾನವನ್ನು ನಾಶ ಮಾಡ್ತಾ ಇದೆ. ಸಂವಿಧಾನದ ಮೂಲ ಆಶಯಗಳಾಗಿರ್ತಕ್ಕಂಥ ಜಾತ್ಯತೀತ ಪ್ರಜಾಪ್ರಭುತ್ವ, ಆರ್ಥಿಕ ಸಾರ್ವಭೌಮತೆ ಪ್ರಶ್ನೆ ಮತ್ತು ಒಕ್ಕೂಟ ತತ್ವ, ಹಾಗೆಯೇ ಸಾಮಾಜಿಕ ನ್ಯಾಯ, ಇದು ಸಂವಿಧಾನದ ಮೂಲ ತತ್ವಗಳು. ಈ 4 ಮೂಲ ತತ್ವಗಳನ್ನು ನಾಶ ಮಾಡಲಿಕ್ಕೆ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ BJPಯನ್ನು ಸೋಲಿಸಬೇಕು ಅಂತೇಳಿ CPIM ಕರೆ ಕೊಡ್ತಾ ಇದೆ. ಇದು ನೀವು ಇವತ್ತು ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, BJPಗೆ ಅಸಲಿಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅವರು ಭಾರತದ ಸಂವಿಧಾನ ರಚನೆ ಆದಾಗಲೇ ಇದು ಭಾರತೀಯ ಅಲ್ಲ ಅನ್ನೋಂಥ ನೆಪ ಹೇಳಿ ಇದನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ಹಾಗಾಗಿಯೇ ಅವರು ಇವತ್ತು ಎಲೆಕ್ಷನ್ ಕಮಿಷನ್ಗೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂವಿಧಾನದ ಮೂಲ ಪ್ರಶ್ನೆ ಆಗಿರ್ತಕ್ಕಂಥ ಪೌರತ್ವಕ್ಕೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಸಂವಿಧಾನವನ್ನು ಮೂಲಭೂತವಾಗಿ ತಿದ್ದುಪಡಿ ಮಾಡಲಿಕ್ಕೆ ನಮಗೆ 370 ಸೀಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇಂಥ ಎಲ್ಲ ಪ್ರಯತ್ನಗಳೇನಿದ್ದಾವೆ ಇವು ಭಾರತದ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಅವ್ರು ಮಾಡ್ತಿರ್ತಕ್ಕಂಥ ಹುನ್ನಾರ ಆಗಿದೆ. ಆದ್ದರಿಂದಾಗಿ ಅವ್ರನ್ನ ಸೋಲಿಸಬೇಕು ಅನ್ನುವಂಥದ್ದು. ಎರಡನೇದು, ಭಾರತದ ಸಂಪತ್ತೇನಿದೆ, ರಾಷ್ಟ್ರೀಯ ಸಂಪತ್ತು ಅಂತ ನಾವೇನು ಮಾತಾಡ್ತೀವಿ, ಆ ರಾಷ್ಟ್ರೀಯ ಸಂಪತ್ತನ್ನು ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಇವತ್ತು ರಾಷ್ಟ್ರೀಯ ನಗದೀಕರಣ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಅದರ ಪ್ರಕಾರವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು, ಏರ್ಪೋರ್ಟ್ಗಳು, ರೈಲುಗಳು, ರೈಲ್ವೆ ಸ್ಟೇಷನ್ಗಳು ಮತ್ತು ಪೆಟ್ರೋಲಿಯಂ ಕಂಪನಿಗಳು, ಗ್ಯಾಸ್ ಕಂಪನಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡೌನ್ಗಳು, ಈ ರೀತಿ ಎಲ್ಲವನ್ನೂ ಕೂಡ ಅದಾನಿ ಮತ್ತು ಅಂಬಾನಿ ಥರದ ಅವರ ಶಿಷ್ಯ ಬಳಗಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ದೇಶದ ಒಳಗಡೆಯಲ್ಲಿ ದೇಶದ ಸಂಪತ್ತು ಅದು ಒಟ್ಟಾರೆ 10% ಜನರ ಹತ್ರ 77% ಸಂಪತ್ತು ಶೇಖರಣೆ ಆಗಿದೆ. ಕೆಳಮಟ್ಟದಲ್ಲಿರ್ತಕ್ಕಂಥ 50% ಭಾರತೀಯರ ಹತ್ರ ಕೇವಲ 3% ಮಾತ್ರ ಸಂಪತ್ತು ಉಳ್ಕೊಂಡಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ಈ 50% ಬಡ ಭಾರತೀಯರು ಯಾರಿದ್ದಾರೆ, ಭಾರತದ 64% ತೆರಿಗೆಯನ್ನು ಕಟ್ತಾ ಇದ್ದಾರೆ. ಆದರೆ 77% ಸಂಪತ್ತು ಇಟ್ಕೊಂಡಿರ್ತಕ್ಕಂಥ 10% ಭಾರತದ ಶ್ರೀಮಂತರು ಕೇವಲ 4% ಮಾತ್ರ ತೆರಿಗೆಯನ್ನು ಕಟ್ತಾ ಇದ್ದಾರೆ. ಹೀಗಾಗಿ ಬಡವರು ಹೆಚ್ಚಾಗ್ತಾ ಇದ್ದಾರೆ, ಶ್ರೀಮಂತರು ಅತಿ ಶ್ರೀಮಂತರಾಗಿ ಕೆಲವು ಜನ ಇಡೀ ದೇಶದ ಸಂಪತ್ತನ್ನು ಲೂಟಿ ಹೊಡ್ಕೊಳ್ಳೋದಕ್ಕೆ ಇವತ್ತು ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಬಡವರಿಗೆ ನ್ಯಾಯ ಇಲ್ಲ, ರೈತರಿಗೆ ನ್ಯಾಯ ಇಲ್ಲ, ಕಾರ್ಮಿಕರಿಗೆ ನ್ಯಾಯ ಇಲ್ಲ, ದಲಿತರಿಗೆ ನ್ಯಾಯ ಇಲ್ಲ, ಮಹಿಳೆಯರು ಬದುಕೋಕ್ಕಾಗಲ್ಲ ಅನ್ನೋಂಥ ಒಂದು ಪ್ರಶ್ನೆಗಳು ನಿರ್ಮಾಣ ಆಗಿದ್ದಾವೆ. ಅದನ್ನು ಮುಚ್ಚಾಕೊಳ್ಳಿಕ್ಕೆ ಅವರು ಇವತ್ತು ಕೋಮುವಾದದ ಪ್ರಶ್ನೆಗಳನ್ನು ಮುಂಚೂಣಿಗೆ ತರ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅನ್ನುವಂಥ ವಿಭಜನೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಭಾರತದ ಪ್ರಧಾನಿಗಳೇ ನೇರವಾಗಿ ಈ ರೀತಿಯ ಮಾತುಕತೆಗೆ ಇಳಿದುಬಿಟ್ಟಿದ್ದಾರೆ. ಇವತ್ತು ಇವರು ನಮ್ಮ ಸಂವಿಧಾನವನ್ನು, ದೇಶದ ಜನರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಅರ್ಹರಲ್ಲ. ಆ ಕಾರಣಕ್ಕಾಗಿ ಈ ಭಾರತದ ಜನತೆ ಈ ಚುನಾವಣೆಯಲ್ಲಿ BJP ಮತ್ತು ಮೋದಿ ಸರ್ಕಾರವನ್ನು ನಿರ್ಣಾಯಕವಾಗಿ ಸೋಲಿಸಬೇಕು ಅಂತೇಳಿ CPM ಪಾರ್ಟಿ ವ್ಯಾಪಕವಾಗಿ ಜನರ ಮಧ್ಯದಲ್ಲಿ ಪ್ರಚಾರ ಮಾಡ್ತಾ ಇದೆ. ಮನೆಗೆ ತೆರಳಿ ಇದನ್ನು ಮಾತುಕತೆ ಮಾಡ್ತಾ ಇದೆ. ಇದರ BJP ಅಪಾಯಗಳೇನು ಅಂತೇಳಿ ಮನವರಿಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆ ಒಳಗಡೆಯಲ್ಲಿ ಜನರಲ್ಲಿ ನಾವು ಮತ್ತೆ ವಿನಂತಿ ಮಾಡ್ಕೊಳ್ತೇವೆ, ಇದು ಅತ್ಯಂತ ನಿರ್ಣಾಯಕವಾದಂಥ ಚುನಾವಣೆಗಳು. BJPಯನ್ನು ಸೋಲಿಸೋದು ಭಾರತವನ್ನು ಉಳಿಸುವಂಥ ಒಂದು ಪ್ರಶ್ನೆಯಾಗಿರ್ತದೆ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ನಾನು ಡಾಕ್ಟರ್ ಪ್ರಕಾಶ್ ಕೆ, CPMನ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ. ಕಳೆದ 10 ವರ್ಷಗಳ ಆಡಳಿತದಲ್ಲಿ ದೇಶವನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ದಿವಾಳಿ ಎಬ್ಬಿಸಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳ ಲೂಟಿಗೆ ದೇಶವನ್ನು ದೊಡ್ಡ ಪ್ರಮಾಣದಲ್ಲಿ ತೆರೆದಿರ್ತಕ್ಕಂಥ ಕೋಮುವಾದಿ ಶಕ್ತಿಗಳ ಅಟ್ಟಹಾಸಕ್ಕೆ ಬೆಂಬಲವನ್ನು ನೀಡಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ತೆಗೆದುಹಾಕಿ ದೇಶದ ಮೇಲೆ ಸರ್ವಾಧಿಕಾರವನ್ನು ಹೇರುವಂಥ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಈ ಸರ್ವಾಧಿಕಾರಿ ಮತ್ತು ಕೋಮುವಾದಿ BJPಯನ್ನು ನಿರ್ಣಾಯಕವಾಗಿ ಸೋಲಿಸಬೇಕು ಅಂತೇಳಿ CPIM ಪಕ್ಷ ಮತದಾರರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ದೇಶದ ದುಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ನೀತಿಗಳೇನಿದ್ದಾವೆ ಅಥವಾ ಈ ಕೋಮುವಾದಿ ಶಕ್ತಿಗಳು, ಕಾರ್ಪೊರೇಟ್ ಸಂಸ್ಥೆಗಳು ದೇಶದ ಕೋಮು ಸೌಹಾರ್ದತೆಗೆ ಗಂಡಾಂತರವನ್ನು ಉಂಟು ಮಾಡಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಆದ್ದರಿಂದ ಈ ನೀತಿಗಳ ವಿರುದ್ಧ ಕೂಡ ಜನಸಾಮಾನ್ಯರು ಈ ಚುನಾವಣೆಯಲ್ಲಿ BJPಯನ್ನು ಸೋಲಿಸೋದು ಮಾತ್ರ ಅಲ್ಲ, ಈ ನೀತಿಗಳ ವಿರುದ್ಧ ಕೂಡ ಸಂಘಟಿತರಾಗಿ ಹೋರಾಟವನ್ನು ನಡೆಸೋದಕ್ಕೆ ಸಿದ್ಧರಾಗಬೇಕು ಅಂತೇಳಿ CPIM ಪಕ್ಷದ ಪರವಾಗಿ ಮತದಾರರಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಈ ಪ್ರದೇಶದಲ್ಲಿ ನಮಗೆ BJPಯನ್ನು ಸೋಲಿಸೋದಕ್ಕೆ ಇರತಕ್ಕಂಥ ಈ ದುಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಜಾಗತೀಕರಣದ ನೀತಿಗಳನ್ನೇ ಜಾರಿ ಮಾಡ್ತಾ ಇರುವಂಥ ದೌರ್ಬಲ್ಯ ಕಾಂಗ್ರೆಸ್ನೊಳಗಡೆ ಇದ್ದರೂ ಕೂಡ ಇವತ್ತು ಅನಿವಾರ್ಯವಾಗಿ ಪ್ರಜಾಪ್ರಭುತ್ವ ಉಳಿಯೋಗೋಸ್ಕರ ಕಾಂಗ್ರೆಸ್ಗೆ ಮತ ನೀಡಬೇಕು.